ಹೆಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ನಿಮ್ದು ಆಸ್ತಿ BBMP ಅಂಡರ್ ಬರ್ತಾ ಇದೆ. ಅದು ಪ್ಲಾಟ್ ಇರಬಹುದು, ಮನೆ ಇರಬಹುದು, ಅಥವಾ ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇರಬಹುದು. BBMP ಇದು ಪ್ರಾಪರ್ಟಿ ಟ್ಯಾಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಯಾಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ? ಸೊ ಇವೆಲ್ಲ ರೀಸನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಟ್ಟಿದ್ರೆ ಏನಾಗುತ್ತೆ, ಕಟ್ಟಲ್ ಹೋದ್ರೆ ಏನಾಗುತ್ತೆ, ಅಂಡ್ ಯಾವ ರೀತಿ ಕಟ್ಟಬೇಕು ಆನ್ಲೈನ್ ಮುಖಾಂತರ ಅದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, BBMP ದಿಂದ ಏನ್ ಡಿಜಿಟಲ್ ಖಾತಾ ಕೊಡ್ತಾ ಇದ್ದಾರೆ, ಫೈನಲ್ ಈ ಖಾತಾ ಏನ್ ಕೊಡ್ತಾ ಇದಾರಲ್ಲ, ಅಂಡ್ ಏನ್ ಪ್ರಾಪರ್ಟಿ ಟ್ಯಾಕ್ಸ್ ಇದೆಯಲ್ಲ, ಸೊ ಇವೆರಡು ಇವಾಗ ಲಿಂಕ್ ಮಾಡಿದ್ದಾರೆ. ಇವಾಗ ಲಿಂಕ್ ಮಾಡಿದ್ದಾರೆ ಅಂತಂದ್ರೆ ಅರ್ಥ ಏನು, ಎಲ್ಲಿದು ಅಪ್ಲೈ ಆಗುತ್ತೆ, ಯಾವ ರೀತಿ ಅಪ್ಲೈ ಆಗುತ್ತೆ, ಸೊ ಇದು ಎರಡು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ಆನ್ಲೈನ್ ಮುಖಾಂತರ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ, ಇದ್ರ ಮೇಲೆ ನೀವು ಮೆಸೇಜ್ ಮಾಡಿ. ಸೊ ಎರಡು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದು BBMP ಇದು ಒಂದು ವೆಬ್ಸೈಟ್ ಇದೆ, BBMP ಇ ಆಸ್ತಿ ಅಂತ. ಸೊ ಇದು ಡಿಜಿಟಲ್ ಖಾತಾ ರಿಲೇಟೆಡ್ ಸರ್ವಿಸಸ್ ಇದೆ, ಬಹಳಷ್ಟು ವಿಡಿಯೋಸ್ ನಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ನಮ್ದೊಬ್ಬರು ಸಬ್ಸ್ಕ್ರೈಬರು ನನಗೆ ಏನ್ ಹೇಳಿದ್ರು, ಒಂದು ಡಿಜಿಟಲ್ ಖಾತಾ ಅಪ್ಲೈ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಅವ್ರ ಹತ್ರ ಮ್ಯಾನುವಲ್ ಖಾತಾ ಅವೈಲೇಬಲ್ ಇತ್ತು, ಅಂಡ್ ಡ್ರಾಫ್ಟ್ ಖಾತಾ ಕೂಡ ಸಿಕ್ಕಿತ್ತು, ಅಂಡ್ ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ಅವರು ಪೇ ಮಾಡಿದ್ರು. ಸೊ ಇದು ವೆಬ್ಸೈಟ್ ನಲ್ಲಿ ನಾನು ಅಪ್ಲೈ ಮಾಡಿದ್ದೆ, ಅಂಡ್ ಫೈನಲ್ ಈ ಖಾತಾ ಅವರಿಗೆ PDF ನಲ್ಲಿ ಡೌನ್ಲೋಡ್ ಮಾಡಿ ಕೂಡ ಅವರಿಗೆ ಸಬ್ಮಿಟ್ ಮಾಡಿದ್ದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇವಾಗ ನಾನು ಮತ್ತೊಮ್ಮೆ PDF ನಲ್ಲಿ ಅದು ಡಿಜಿಟಲ್ ಖಾತಾ ಡೌನ್ಲೋಡ್ ಮಾಡ್ಲಕ್ ಹೋದ್ರೆ ಏನ್ ತೋರಿಸ್ತಾ ಇದೆ ನೋಡಿ. ಸೊ ಆಕ್ಚುಲಿ ನಾನು PID ನಂಬರ್ ಇಲ್ಲಿ ಎಂಟರ್ ಮಾಡಿ ಈ ರೀತಿ ನಾನು ಆನ್ಲೈನ್ ಖಾತಾ ಡೌನ್ಲೋಡ್ ಮಾಡಬಹುದು, ಅಂಡ್ ಈ ರೀತಿ ಅದು ತೋರಿಸ್ಕೋಬೇಕು. ಟು ಡೌನ್ಲೋಡ್ ಖಾತಾ ಯು ಶುಡ್ ಪೇ 125 rupees ಅಂತ ಈ ರೀತಿ ಅದು ತೋರಿಸ್ಬೇಕು. ಆದ್ರೆ ಈ ರೀತಿ ಇವಾಗ ತೋರಿಸ್ತಾ ಇಲ್ಲ. ಯಾಕೆ ತೋರಿಸ್ತಾ ಇಲ್ಲ, ಮತ್ತೇನ್ ತೋರಿಸ್ತಾ ಇದೆ? ಸೊ ನೋಡಿ, ಈ ರೀತಿ ತೋರಿಸ್ತಾ ಇದೆ. ಏನಿದೆ ನೋಡಿ, ಪ್ರಸ್ತುತ ಹಣಕಾಸು ವರ್ಷದ ಅಂತಂದ್ರೆ ಕರೆಂಟ್ ಫೈನಾನ್ಷಿಯಲ್ ಇಯರ್ ಏನ್ ನಡೀತಾ ಇದೆ 2025-2026, ಅದರ ಟ್ಯಾಕ್ಸ್ ಏನಿದೆಯಲ್ಲ ಅದು ಇನ್ನೂ ಬಾಕಿ ಇದೆ. ಪ್ರಸ್ತುತ ಹಣಕಾಸು ವರ್ಷದ ತೆರಿಗೆ ಬಾಕಿ ಇರುವುದ ಕಾರಣ ಸೊ ಇವರು ಕಟ್ಟಿಲ್ಲ 25-26. ಇವಾಗ ಏಪ್ರಿಲ್ 1 ಚಾಲು ಆಗಿದೆ. ಸೊ ಇದು ಹೊಸ ಫೈನಾನ್ಷಿಯಲ್ ಇಯರ್ ಈಗ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಅವ್ರೇನ್ ಮಾಡಿದ್ದಾರೆ, ಇನ್ನು 5-6 ಡೇಸ್ ಇದೆ. ಸೊ ಇನ್ನು ಅವರು ಸ್ಟಾರ್ಟೇ ಮಾಡಿಲ್ಲ ಪೇ ಮಾಡ್ಲಿಕ್ಕೆ, ಸೊ ಅವರು ಕಟ್ಟಿಲ್ಲ ಇನ್ನು. ಬಟ್ ಇಲ್ಲಿ ಆಲ್ರೆಡಿ ಇವಾಗ ತೋರಿಸ್ತಾ ಇದೆ, ಪ್ರಸ್ತುತ ಹಣಕಾಸು ವರ್ಷದ ತೆರಿಗೆ ಬಾಕಿ ಇರುವ ಕಾರಣ ಈ ಆಸ್ತಿಗೆ ನಮೂನೆ A-B ರಚಿಸಲು, ಅಂದ್ರೆ ಇವಾಗ ಇದು ಪೆಂಡಿಂಗ್ ಇದೆ ಅಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ಇನ್ನು ಕಟ್ಟಿಲ್ಲ. ಸೊ ಅದಕ್ಕೆ ಫೈನಲಿ ಖಾತಾ ನೀವು ಡೌನ್ಲೋಡ್ ಮಾಡ್ಲಿಕ್ಕೆ ಬರಂಗಿಲ್ಲ, ಸೊ ಅದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ತೆರಿಗೆ ವಿವರಗಳನ್ನು ಭರ್ತಿ ಮಾಡಿ ಅನುಮೋದನೆ ಪಡೆಯಿರಿ. ಸೊ ನೀವು ಫಸ್ಟ್ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ನೀವು ಕಟ್ಟಲೇಬೇಕು, ಆಮೇಲೆ ನೀವು ಮತ್ತೆ ಡೌನ್ಲೋಡ್ ಮಾಡಬಹುದು ಅಂತ ಈ ರೀತಿ ತೋರಿಸ್ತಾ ಇದೆ, ರೈಟ್. ಸೊ ಇದರ ಅರ್ಥ ಏನು ಅಂತಂದ್ರೆ, ಸೊ ನಮ್ದು ಈ ಖಾತಾ ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಇವಾಗ ಈ ರೀತಿ ಲಿಂಕ್ ಆಗ್ಬಿಟ್ಟಿದೆ. ಸೊ ಇದು ಒಂದು ಉದಾಹರಣೆ ಅಂತ ಅನ್ಬೋದು. ಈಗ ಎರಡನೇ ಉದಾಹರಣೆ ಏನು ಅಂತಂದ್ರೆ, ಒಂದು BBMP ಒಂದು ಹೊಸದಾಗಿ ಒಂದು ವೆಬ್ಸೈಟ್ ಬಂದಿದೆ. ಸೊ bbmp.karnataka.go.in ನ್ಯೂ ಖಾತಾ ಅಂತ. ಸೊ ಇದ್ರ ಮೇಲೆ ಕೂಡ ಬಹಳಷ್ಟು ವಿಡಿಯೋಸ್ ನಾನು ಆಲ್ರೆಡಿ ಮಾಡಿದ್ದೇನೆ. ಈ ರೀತಿ ಒಂದು ಹೊಸ ಪೋರ್ಟಲ್ ಅನ್ನ ತಂದಿದ್ರು, BBMP ನ್ಯೂ ಖಾತಾ ಕ್ರಿಯೇಷನ್ ಸಿಸ್ಟಮ್ ಅಂತ. ಯಾರ ಹತ್ರ ಮ್ಯಾನುವಲ್ ಖಾತಾ ಇಲ್ಲ, ಯಾರ ಹತ್ರ ಡ್ರಾಫ್ಟ್ ಈ ಖಾತಾ ಇಲ್ಲ, ಸೊ ಅವ್ರಿಗೆ ಅಥವಾ ಅವರು ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ಕಟ್ಟಿಲ್ಲ, ಸೊ ಈ ರೀತಿ ಯಾರ್ಯಾರು ಇದ್ದಾರೆ ಅವರಿಗೆ ಇದು ಪೋರ್ಟಲ್ ಅನ್ನ ಬಿಟ್ಟಿದ್ರು. ಅಂಡ್ ಇವಾಗ ಇನ್ನೊಬ್ಬರು ಸಬ್ಸ್ಕ್ರೈಬರು ಅವ್ರು ನನಗೆ ಇನ್ನೊಂದು ಖಾತಾ ಈ ರೀತಿ ನಮ್ದು ಸಿಚುವೇಶನ್ ಇದೆ, ಪ್ರಾಪರ್ಟಿ ಇದೆ, ಡ್ರಾಫ್ಟ್ ಖಾತಾ ಅವೈಲೇಬಲ್ ಇಲ್ಲ, ಮ್ಯಾನುವಲ್ ಖಾತಾ ಕೂಡ ಅವೈಲೇಬಲ್ ಇಲ್ಲ, ಬಟ್ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದ್ರು ಅವರು. ಸೊ ಈ ರೀತಿ ಈ ವೆಬ್ಸೈಟ್ ನಲ್ಲಿ ಅವರು ಎಲಿಜಿಬಲ್ ಆಗ್ತಾರೆ. ಸೊ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ನಾನು ಇಲ್ಲಿ ಅಪ್ಲೈ ಮಾಡಿದ್ದೆ, ಅಂಡ್ ಅಕ್ನಾಲಜ್ಮೆಂಟ್ ಕೂಡ ಜನರೇಟ್ ಆಗಿದೆ ಸಕ್ಸಸ್ಫುಲಿ. ಹೊಸ PID ನಂಬರ್ ಕೂಡ ಅವರಿಗೆ ಸಿಕ್ಕಿದೆ, ಅಂಡ್ ಪ್ರಾಪರ್ಟಿ ಇವಾಗ ಅಪ್ರೂವಲ್ ಅಂತ ಸ್ಟೇಟಸ್ ನಲ್ಲಿ ತೋರಿಸ್ತಾ ಇದೆ. ಆದ್ರೆ ಒಂದು ಪಾಯಿಂಟ್, ಇಲ್ಲಿ ಏನ್ ಪಾಯಿಂಟ್ ಅಂತಂದ್ರೆ, ಇಲ್ಲಿ ನೀವು ಸ್ಟೇಟಸ್ ಚೆಕ್ ಮಾಡಿದಾಗ ಈ ರೀತಿ ತೋರಿಸ್ತಾ ಇದೆ. ಏನಿದೆ ಇಲ್ಲಿ ನೋಡಿ, ಪ್ರಾವಿಷನಲ್ ಖಾತಾ ನೀವು ಡೌನ್ಲೋಡ್ ಮಾಡಬಹುದು ಅಂತ ಈ ರೀತಿ ಸ್ಟೇಟಸ್ ಬರ್ತಾ ಇದೆ. ಆದ್ರೆ ಈ ಪ್ರಾವಿಷನಲ್ ಈ ಖಾತಾ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಏನ್ ತೋರಿಸ್ತಾ ಇದೆ ನೋಡಿ, ಪ್ಲೀಸ್ ಪೇ ದ ಲೇಟೆಸ್ಟ್ ಫೈನಾನ್ಷಿಯಲ್ ಇಯರ್ ಪ್ರಾಪರ್ಟಿ ಟ್ಯಾಕ್ಸ್ ಅಂಡ್ ಡೌನ್ಲೋಡ್ ದ ಪ್ರಾವಿಷನಲ್ ಖಾತಾ. ಅಗೇನ್ ಕರೆಂಟ್ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ನೀವು ಲೇಟೆಸ್ಟ್ ಆಗಿ ನಿಮ್ದೇನ್ ಟ್ಯಾಕ್ಸ್ ಇದೆಯಲ್ಲ ಅದು ಪೇ ಮಾಡಬೇಕು. ಆಮೇಲೆ ನೀವು ನಿಮ್ದು ಪೇ ಮಾಡಿದ ಮೇಲೆ ನೀವು ಪ್ರಾವಿಷನಲ್ ಈ ಖಾತಾ ಡೌನ್ಲೋಡ್ ಮಾಡಬಹುದು ಅಂತ ಈ ರೀತಿ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಅಗೇನ್ ಇದರ ಅರ್ಥ ಏನು ಅಂತಂದ್ರೆ, ನಮ್ದು ಈ ಖಾತಾ ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಇವಾಗ ಈ ರೀತಿ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಸೊ ಇದರಿಂದ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಪ್ರಾಪರ್ಟಿ ಟ್ಯಾಕ್ಸ್ ಇವಾಗ ನಾವು ಕಟ್ಟಿಲ್ಲ ಅಂತ ಅನ್ಕೊಂಬರಿ. ಸೊ ಉದಾಹರಣೆ ಏನಾಗುತ್ತೆ, ಸೊ ನಿಮ್ದು ಯಾವುದೇ ರೀತಿಯಾಗಿ ಆಸ್ತಿ ಇರಬಹುದು. ಸೊ ಆಸ್ತಿ ಓನರ್ ಏನಿದ್ದಾರೆ ಅವ್ರಿಗೆ ಏನ್ ಮಾಡ್ತಾರೆ, ಡಿಫಾಲ್ಟರ್ ಅಂತ ಅವರು ಒಂದು BBMP ದಿಂದ ಈ ರೀತಿ ಕನ್ಸಿಡರ್ ಮಾಡ್ತಾರೆ. ಸೊ ಅಗೇನ್ ಮತ್ತೆ ನಿಮ್ದೇನ್ ಆಸ್ತಿ ಇದೆಯಲ್ಲ ಅದನ್ನ ಆಕ್ಷನ್
ಆಕ್ಷನ್ ಕೂಡ ಮಾಡ್ತಾರೆ. ಆಕ್ಷನ್ ಅಂತಂದ್ರೆ ಈ ರೀತಿ ಹರಾಜಿಗೆ ಮಾಡ್ತಾರಲ್ಲ, ಸೊ ಅದು ಕೂಡ ಅವರು ಮಾಡಬಹುದು. BBMP ಟು ಆಕ್ಷನ್ 608 608 ಪ್ರಾಪರ್ಟೀಸ್ ಇದೆ. ಈ ರೀತಿ ಯಾರು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲಲ್ಲ, ಸೊ ಅದು ರಿಕವರ್ ಮಾಡ್ಲಿಕ್ಕೆ ಅವರು ಆಕ್ಷನ್ ಕೂಡ ಮಾಡಬಹುದು, ಹರಾಜ್ ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಇದು ಅಧಿಕಾರ BBMP ಹತ್ರ ಇದೆ. ಯಾವ ರೀತಿ ಇಲ್ಲಿ ನೋಡಿ, ಅಂಡರ್ ಸೆಕ್ಷನ್ 156(5) ಆಫ್ ದ BBMP ಆಕ್ಟ್ 2020 ಟು ರಿಕವರ್ ದ ಡ್ಯೂಸ್. ಸೊ ಅವರು ಇದು ಮಾಡಬಹುದು ಅಂತ ಇಲ್ಲಿ ಈ ರೀತಿ ಕೂಡ ಒಂದು ಆಪ್ಷನ್ ಇರುತ್ತೆ ಅವ್ರ ಹತ್ರ. ಹಾಗಾದ್ರೆ ಆಪ್ಷನ್ ಏನಿದೆ ಅಲ್ಲ, ಅದು ಏನು ಇಮಿಡಿಯೇಟ್ಲಿ ಮಾಡ್ತಾರೆ? ಸೊ ಆಕ್ಚುಲಿ ಯಾವ್ದಾದ್ರು ಒಂದು ಮಾಡಿದ್ದಾರೆ, ಸೊ ಅದು ಕೂಡ ಇಲ್ಲಿ ಒಂದು ಡೀಟೇಲ್ ಒಂದು ಉದಾಹರಣೆಗೆ ಹೇಳ್ತೀನಿ. ಈ ರೀತಿ ಅವರು ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಸೊ ಯಾವ್ದು ಪ್ರಾಪರ್ಟಿ ಇದೆ, ಎಕ್ಸ್ ಟ್ಯಾಕ್ಸ್ ಅವರು ಕಟ್ಟಿಲ್ಲ, ಅಂಡ್ ಯಾರು ಓನರ್ ಇದ್ದಾರೆ, ಅಂಡ್ ಅದು ಪ್ರಾಪರ್ಟಿ ಲೊಕೇಶನ್ ಏನಿದೆ, ಸೊ ಈ ರೀತಿ ಒಂದು ಸರ್ಕ್ಯುಲರ್ ಅನ್ನ ಬಿಡ್ತಾರೆ, ಅಥವಾ ಒಂದು ಅಡ್ವರ್ಟೈಸ್ ಅಂತ ಅನ್ಬೋದು. ಸೊ ಯಾವ ಡೇಟಿಗೆ ಅದು ಆಪ್ಷನ್ ಮಾಡ್ತೀವಿ, ವೆನ್ಯೂ ಯಾವ್ದಿದೆ, ಎಲ್ಲಿ ಹೋಗಿ ನೀವು ಪಾರ್ಟಿಸಿಪೇಟ್ ಆಗಿ ಪರ್ಚೇಸ್ ಮಾಡ್ಬೋದು, ಎಲ್ಲ ಡೀಟೇಲ್ ಆಗಿ ಈ ರೀತಿ ಒಂದು ಸರ್ಕ್ಯುಲರ್ ನ ಇಶ್ಯೂ ಮಾಡ್ತಾರೆ. ಸೊ ಈ ರೀತಿ ಅವರು ಆಪ್ಷನ್ ಕೂಡ ಮಾಡ್ಬೋದು. ಅಂಡ್ BBMP ದೇನ್ ಫೇಸ್ಬುಕ್ ಪೇಜ್ ಇದೆಯಲ್ಲ, ಯಾರ ಟ್ಯಾಕ್ಸ್ ಕಟ್ಟಿಲ್ಲಲ್ಲ ಅದರ ರಿಲೇಟೆಡ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನಿದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ 3.49 lakh ಸಿಟಿಸನ್ ಔಟ್ ಆಫ್ 20.5 lakh ಹ್ಯಾವ್ ನಾಟ್ ಪೇಡ್ ದೇರ್ ಪ್ರಾಪರ್ಟಿ ಟ್ಯಾಕ್ಸ್. ಸೊ ಸುಮಾರು 20 ಲಕ್ಷದಲ್ಲಿ ಒಂದು 3.5 ಲಕ್ಷ ಇನ್ನು ಟ್ಯಾಕ್ಸ್ ಪೇ ಮಾಡಿಲ್ಲ. ಅಂಡ್ ಔಟ್ ಆಫ್ ವಿಚ್ 1.73 lakh ಆರ್ ಕ್ರೋನಿಕ್ ಡಿಫಾಲ್ಟರ್ ಅಂಡ್ 1.76 lakhs ಆರ್ ಕರೆಂಟ್ ಇಯರ್. ಅಂತಂದ್ರೆ ಒಂದು ಅರ್ಧ 50% ಹೆಂಗಿದ್ದಾರೆ ಅಂತಂದ್ರೆ ಅವರು ಟೋಟಲಿ ಪೇನೇ ಮಾಡಿಲ್ಲ, ಅಂಡ್ ಇನ್ನ 50% ಹೆಂಗಿದ್ದಾರೆ, ಒಂದೇ ವರ್ಷದಿಂದ ಅವರು ಕಟ್ಟಿಲ್ಲ. ಸೊ ಈ ರೀತಿ ಕೂಡ ಇನ್ಫಾರ್ಮೇಶನ್ ಅವ್ರು ಕೊಟ್ಟಿದ್ದಾರೆ. ಅಂಡ್ ಟೋಟಲಿ 390 crores ಟೋಟಲಿ ಪ್ರಾಪರ್ಟಿ ಟ್ಯಾಕ್ಸ್ ಇನ್ನು ಬರಬೇಕು BBMP ಗೆ ಅಂತ ಈ ರೀತಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂಡ್ ಎಲ್ಲಾ ನೋಟಿಸಸ್ ಕೊಟ್ಟಿದೀವಿ, SMS ಕೂಡ ಕಳಿಸಿದೀವಿ, ಕಾಲ್ಸ್ ಕೂಡ ಮಾಡಿದೀವಿ, ಪರ್ಸನಲ್ ಕಾಲ್ ಕೂಡ ಮಾಡಿದೀವಿ, ಅಂಡ್ ನೋಟಿಸಸ್ ಕೂಡ ಇಶ್ಯೂ ಮಾಡಿದೀವಿ. ಬಟ್ ಅವ್ರು ಕ್ರೋನಿಕ್ ಡಿಫಾಲ್ಟರ್ಸ್ ಅಂತಂದ್ರೆ ಒಂದು ವರ್ಷದಿಂದ ಅವ್ರು ಪೇ ಮಾಡಿಲ್ಲ, ಬಹಳ ವರ್ಷದಿಂದ ಅವರು ಪೇ ಮಾಡಿಲ್ಲ, ಅಂತವರಿಗೆ ಕ್ರೋನಿಕ್ ಡಿಫಾಲ್ಟರ್ಸ್ ಅಂತ ಕರೀತಾರೆ. ಓಕೆ, ಸೊ ಅಂತವರು ಪೇಮೆಂಟೇ ಮಾಡಿಲ್ಲ ಅವರು. ಅಂಡ್ ಒಂದು OTS ಸ್ಕೀಮ್ ಅಂತ ಮಾಡಿದ್ರು, ಒನ್ ಟೈಮ್ ಸೆಟಲ್ಮೆಂಟ್ ಅಂತ. ಸೊ ಇದು November 30 ವರೆಗೆ ಇದು ಚಾನ್ಸ್ ಕೊಟ್ಟಿದ್ರು, ನಿಮ್ದು ಹಳೆ ಟ್ಯಾಕ್ಸ್ ಎಲ್ಲ ಕೂಡ ನೀವು ಕಟ್ಟಿ ಒಂದು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ. ಸೊ ಅದು ಕೂಡ ಏನ್ ಹೇಳ್ತಾ ಇದೆ ನೋಡಿ, ಈವನ್ OTS ದೇ ಡಿಡ್ ನಾಟ್ ಅವೇಲ್ ಅಂಡ್ ಡೆಲಿಬ್ರೇಟ್ ಅಂಡ್ ಕ್ರೋನಿಕ್ ಡಿಫಾಲ್ಟರ್ಸ್. ಸೊ ಇಲ್ಲಿ ಇದು ಸ್ಕೀಮ್ ಕೂಡ ಅವರು ಯೂಸ್ ಮಾಡ್ಕೊಂಡಿಲ್ಲ, ಅಂಡ್ ಅವರು ಬಹಳ ವರ್ಷದಿಂದ ಅವರು ಪೇಮೆಂಟೇ ಮಾಡಿಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ಪೇನೇ ಮಾಡಿಲ್ಲ. ಸೊ ಈ ತರ ಏನ್ ಪ್ರಾಪರ್ಟಿ ಟ್ಯಾಕ್ಸ್ ಯಾರು ಪೇ ಮಾಡಿಲ್ಲಲ್ಲ ಅವರಿಗೆ ಬಿಡ್ಲಿಕ್ಕೆ ಆಗಂಗಿಲ್ಲ. ಸೊ ಲೆಟ್ಟಿಂಗ್ ಸಚ್ ಸಿಟಿಸನ್ಸ್ ಆಫ್ ಈಸ್ ಟೋಟಲಿ ಅನ್ಫೇರ್. ಸೊ ಯಾರು ಕರೆಕ್ಟ್ ಆಗಿ ಪೇ ಮಾಡ್ತಾ ಇದಾರೆ ಅವರಿಗೆ ಇದು ಒಂದು ಅನ್ಫೇರ್ ಆಗುತ್ತೆ ಅಂತ ಈ ರೀತಿ ಹೇಳ್ತಾ ಇದಾರೆ. ಸೊ ಎನಿವನ್ ಫಾರ್ ದೀಸ್ 10% ಕ್ರೋನಿಕ್ ಡಿಫಾಲ್ಟರ್ಸ್. ಸೊ ಒಂದು ಬಹಳ ಕಡಿಮೆ ಜನ ಇದ್ದಾರೆ, ಬಟ್ ಅವರು ಪೇ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ, ರೈಟ್. ಸೊ BBMP ಇದು ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ, ಏನ್ ಲಾ ಇದೆಯಲ್ಲ, ಏನ್ ಕಾನೂನು ಪ್ರಕಾರ ಇದೆಯಲ್ಲ ಅದು ಕ್ರಮ ತಗೊತ್ತೆ ಅಂತ ಇಲ್ಲಿ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ರು ರೀಸೆಂಟ್ಲಿ BBMP ದು ಫೇಸ್ಬುಕ್ ಪೇಜ್ ನಲ್ಲಿ. ಸೊ ಅದಕ್ಕೆ ಇಲ್ಲಿ ನೋಡಿ ಈ ರೀತಿ ಬಂದಿದೆ. ಅಂಡ್ ಈಗ ನೆಕ್ಸ್ಟ್ ಇನ್ನೊಂದು ಮತ್ತೆ ಏನ್ ಹೇಳ್ಬಹುದು ಅಂತಂದ್ರೆ, ಪೆನಲ್ಟಿ ಕೂಡ ಹಚ್ಚಬಹುದು ಅವರು, ಪ್ರಾಪರ್ಟಿ ಟ್ಯಾಕ್ಸ್ ತುಂಬಿಲ್ಲ ಅಂತಂದ್ರೆ. ಸೊ ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು ಹಚ್ಚಬಹುದು ಅಂತಂದ್ರೆ, ಉದಾಹರಣೆಗೆ 100 ರೂಪಾಯಿ ಟ್ಯಾಕ್ಸ್ ಇದೆ ಅಂತ ಅನ್ಕೊಂಬರಿ. ಸೊ ಟೋಟಲಿ 200 ಕಟ್ಟಬೇಕಾಗತ್ತೆ. ಸೊ 100% ಪೆನಲ್ಟಿ ಈ ರೀತಿನೂ ಹಚ್ಚಬಹುದು. ಸೊ ಆಕ್ಚುಲಿ ಇದು ಯಾವ ರೀತಿ ಇದೆ ಅಲ್ಲ, ಇದು ಕೂಡ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ರು. ಅಗೇನ್ ಸೇಮ್ BBMP ಫೇಸ್ಬುಕ್ ಪೇಜ್ ನಲ್ಲಿ ಇದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ರೆ ಯಾವ ರೀತಿ ಪೆನಲ್ಟಿ ಹಚ್ತೀವಿ ಅಂತ. ಸೊ ಏನ್ ಹೇಳಿದ್ದಾರೆ ನೋಡಿ. ಸೊ ನೋ, BBMP ಡಸ್ ನಾಟ್ ಚಾರ್ಜ್ 100% ಪೆನಲ್ಟಿ ವಿತ್ ಇನ್ 1 day ಆಫ್ ನಾನ್ ಪೇಮೆಂಟ್ ಆಫ್ ಪ್ರಾಪರ್ಟಿ. ಅಂತಂದ್ರೆ ನೀವು ಜಸ್ಟ್ ಈಗ ನೋಡಿ, April 1st ಲಿಂದ ಸ್ಟಾರ್ಟ್ ಆಗಿದೆ 2025-2026 ಫೈನಾನ್ಷಿಯಲ್ ಇಯರ್. ಸೊ ಈಗ 7 ದಿನ ಆಯಿತು. ಸೊ ನೀವು ಪೇ ಮಾಡಿಲ್ಲ, ಒಂದೇ ದಿನ ಲೇಟ್ ಆಯ್ತು ಅಂತಂದ್ರೆ ಅವ್ರೇನ್ 100% ಪೆನಲ್ಟಿ ನಾವು ಹಾಕಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಹೇಳಿದಾರೆ ನೋಡಿ, 1 day ಆಫ್ ನಾನ್ ಪೇಮೆಂಟ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್. ಸೊ ಈ ರೀತಿ ಇದ್ರೆ ನಾವು 1 ದಿನ 2 ದಿನ ಲೇಟ್ ಆದ್ರೆ ಹಾಕಂಗಿಲ್ಲ ನಾವು. ಆಫ್ಟರ್ ಗಿವಿಂಗ್ 1 year ಗ್ರೇಸ್ ಪೀರಿಯಡ್. ಸೊ ನಿಮ್ಗೆ ಪೂರ್ತಿಯಾಗಿ 1 ವರ್ಷ ಗ್ರೇಸ್ ಪೀರಿಯಡ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಟು ಪೇ ವಿತ್ ದ ಮಲ್ಟಿಪಲ್ ನೋಟಿಸ್. ಮತ್ತೆ ನಾವು ನೋಟಿಸ್ ಕೂಡ ಕಳಿಸ್ತೀವಿ, SMS ಕೂಡ ಕಳಿಸ್ತೀವಿ, ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಹೋಲ್ ಎಲ್ಲ ವರ್ಷ. ಸೊ ಆಮೇಲೆ ಆ ರೀತಿ ನೀವು ಮತ್ತೂ ಕಟ್ಟಿಲ್ಲ ಅಂತಂದ್ರೆ ಅವಾಗ ಕ್ರೋನಿಕ್ ಡಿಫಾಲ್ಟರ್ಸ್ ಅಂತ ಅನ್ಬೋದು. ಸೊ ಅವಾಗ ಮಾತ್ರ ನಿಮಗೆ 100% ಪೆನಲ್ಟಿ ಅವರು ಹಾಕ್ತಾರೆ ಅಂತ ಹೇಳ್ತಾರೆ, ರೈಟ್. ಸೊ ಜಸ್ಟ್ 1 ತಿಂಗಳು ಅಥವಾ ಒಂದು ಸ್ವಲ್ಪ ದಿನ ಲೇಟ್ ಆದ್ರೆ ಅವ್ರೇನು ಪೆನಲ್ಟಿ ಹಾಕಂಗಿಲ್ಲ, ರೈಟ್. ಸೊ ಇದು ಒಂದು ಪಾಯಿಂಟ್. ಈಗ ನೆಕ್ಸ್ಟ್, ಈಗ ಇದೇನು ನಿಮ್ದು ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇರ್ಬೋದು, ಕರೆಂಟ್ ಫೈನಾನ್ಷಿಯಲ್ ಇಯರ್ದು ಆನ್ಲೈನ್ ಮುಖಾಂತರ ನಿಮ್ದು ಪೇಮೆಂಟ್ ಯಾವ ತರ ಮಾಡಬೇಕು 2025-2026. ಸೊ ಇದು ನಿಮಗೆ ಒಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆ. ಅಂಡ್ ನೀವು ನಿಮ್ದೇನು ಟ್ಯಾಕ್ಸ್ ರಿಸಿಪ್ಟ್ ಇದೆಯಲ್ಲ ಅದು ಕೂಡ ನೀವು PDF ನಲ್ಲಿ ಡೌನ್ಲೋಡ್ ಕೂಡ ಮಾಡಬಹುದು ಈಸಿಯಾಗಿ.
ಸೊ ಇದು ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಸೊ BBMP ಪ್ರಾಪರ್ಟಿ ಟ್ಯಾಕ್ಸ್ ಅಂತ ನೀವು ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ, ಈ ರೀತಿ ಒಂದು ವೆಬ್ಸೈಟ್ ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಅಥವಾ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ 3 ಪಾಯಿಂಟ್ ನಲ್ಲಿ ನಾನು ಡಿವೈಡ್ ಮಾಡ್ತೀನಿ. ಸೊ 1ನೇ ಪಾಯಿಂಟ್, 2ನೇ ಪಾಯಿಂಟ್ ಅಂಡ್ 3ನೇ ಪಾಯಿಂಟ್. ಸೊ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ನಿಮ್ಗೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡೋದಿಲ್ಲ. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ನೋಟಿಫಿಕೇಶನ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಿಸ್ಟ್ ಆಫ್ ಬೆಂಗಳೂರು ಒನ್ ಸೆಂಟರ್ಸ್ ಫಾರ್ BBMP ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ PDF ನಲ್ಲಿ ಡೌನ್ಲೋಡ್ ಆಗುತ್ತೆ, ಯಾವ್ಯಾವ ಸೆಂಟರ್ಸ್ ನಲ್ಲಿ ನೀವು ಹೋಗ್ಬಿಟ್ಟು ಪೇಮೆಂಟ್ ಮಾಡಬಹುದು ಅಂತಂದ್ರೆ. ಸೊ ನೀವು ಈ ಅಡ್ರೆಸ್ ಮೇಲೆ ಹೋಗ್ಬಿಟ್ಟು ನೀವು ಪೇಮೆಂಟ್ ಮಾಡಬಹುದು, ನೋ ಪ್ರಾಬ್ಲಮ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ ಈ ರೀತಿ ಒಂದು ರಿಬೇಟ್ ಕೊಡ್ತಾ ಇದ್ದಾರೆ, ಅಂತಂದ್ರೆ ಒಂದು ಕನ್ಸೆಷನ್, ಅಂದ್ರೆ 5% ಕಡಿಮೆ ಆಗುತ್ತೆ ನಿಮ್ದು ಟೋಟಲ್ ಟ್ಯಾಕ್ಸ್ ಏನಿದೆಲ್ಲ ಅದರಲ್ಲಿ 5 ರೂಪಾಯಿ ಕಡಿಮೆ ಆಗುತ್ತೆ. ಈಗ 100 ರೂಪಾಯಿ ಇದ್ರೆ 95 ರೂಪೀಸ್ ಮಾತ್ರ ನೀವು ಕಟ್ಟಬೇಕು. ಸೊ ಇದು 30th ಏಪ್ರಿಲ್ ಅಂದ್ರೆ ಇದು ತಿಂಗಳದ ಲಾಸ್ಟ್ 30th ಡೇಟ್ ವರೆಗೂ ಇದು ವ್ಯಾಲಿಡ್ ಇದೆ. ಆಮೇಲೆ ಇದು 5% ಏನ್ ಕನ್ಸೆಷನ್ ಇದೆ, ರಿಬೇಟ್ ಇದೆ, ಇದು ಕೊಡಂಗಿಲ್ಲ. ಓನ್ಲಿ 30th ಏಪ್ರಿಲ್ 2025 ವರೆಗೂ ಇದು ಲಾಗು ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಇದು ಇವಾಗ ಲಾಗಿನ್ ಮಾಡಬೇಕು. ಯಾವ ರೀತಿ, ಈಗ ಇದು ಎಂಟರ್ 10 ಡಿಜಿಟ್ ಅಪ್ಲಿಕೇಶನ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇನ್ ಎಕ್ಸಾಂಪಲ್ ಮುಖಾಂತರ ನಿಮ್ದು ಈ ರೀತಿ ಒಂದು ಯಾವುದೇ ಒಂದು ಆಸ್ತಿ ಇದೆ. ಸೊ ನಾನೇನ ಎಕ್ಸಾಂಪಲ್ ಮಾಡ್ತೀನಿ, ಏನ್ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ ಒಂದು ಗ್ರೌಂಡ್ ಫ್ಲೋರ್ ಅಷ್ಟೇ ಮನೆ ಇದೆ. ಸೊ ಅಂಡ್ ನಾನೇನ್ ಅಸ್ಯೂಮ್ ಮಾಡ್ತೀನಿ ಆಲ್ರೆಡಿ ಲಾಸ್ಟ್ ಇಯರ್ ಕೂಡ ಪ್ರಾಪರ್ಟಿ ಟ್ಯಾಕ್ಸ್ ಇಲ್ಲಿ ಪೇ ಆಗಿದೆ. ಸೊ ಪೇ ಆಗಿದ್ರೆ ಅಂತಂದ್ರೆ ಇಲ್ಲಿ ಒಂದು 10 ಡಿಜಿಟ್ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಇಲ್ಲಿ ನೋಡಿ, ನಿಮ್ದು ಪ್ರಾಪರ್ಟಿ ಟ್ಯಾಕ್ಸ್ ಹಳೆ ಪ್ರಾಪರ್ಟಿ ಟ್ಯಾಕ್ಸ್ ಇದ್ರೆ ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಇದು 10 ಡಿಜಿಟ್ ಇರುತ್ತೆ. ಸೊ ಇವಾಗ ನಾನೇನ್ ಮಾಡ್ತೀನಿ, ಇದು 10 ಡಿಜಿಟ್ ಅಪ್ಲಿಕೇಶನ್ ನನ್ನ ಹತ್ರ ಇದೆ, ಗ್ರೌಂಡ್ ಫ್ಲೋರ್ ಒಂದು ಮನೆ ಇದೆ ಅಂಡ್ ಹಳೆ ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ಪೇಮೆಂಟ್ ಆಗಿದೆ. ಸೊ ಈ ರೀತಿ ನಾನು ಒಂದು ಕ್ರೈಟೀರಿಯಾ, ಒಂದು ಸಿಚುವೇಶನ್ ಅನ್ನ ಎಕ್ಸಾಂಪಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈಗ 10 ಡಿಜಿಟ್ ಅಪ್ಲಿಕೇಶನ್ ನಂಬರ್ ಏನಿದೆಯಲ್ಲ ಅದು ನಿಮ್ಮ ಹತ್ರ ಇಲ್ಲ ಅಂತ ಅನ್ಕೊಂಬರಿ, ಅಥವಾ ಯಾವುದೇ ಕಾರಣದಿಂದ ನೀವು ಟ್ಯಾಕ್ಸ್ ಪೇ ಮಾಡಿಲ್ಲ. ಸೊ ಟ್ಯಾಕ್ಸ್ ಕೂಡ ಪೇ ಮಾಡಿಲ್ಲ, 10 ಡಿಜಿಟ್ ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲ, ನಿಮ್ಮ ಹತ್ರ ಫೈನಲಿ ಖಾತಾ ಕೂಡ ಇಲ್ಲ, ಮ್ಯಾನುವಲ್ ಖಾತಾ ಕೂಡ ಇಲ್ಲ. ಈ ರೀತಿ ಸಿಚುವೇಶನ್ ಇದ್ರೆ ಇದಕ್ಕೆ ಸಪರೇಟ್ ಒಂದು ಪೋರ್ಟಲ್ ಇದೆ, ನೀವು ಬೇಕಂತಂದ್ರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಗೈಡ್ ಮಾಡಬಹುದು. ಸೊ ಇವಾಗ ನಾನು ಅಸ್ಯೂಮ್ ಮಾಡ್ತೀನಿ ನಿಮ್ಮ ಹತ್ರ ಒಂದು 10 ಡಿಜಿಟ್ ಅಪ್ಲಿಕೇಶನ್ ನಂಬರ್ ಇದೆ ಅಂಡ್ ಲಾಸ್ಟ್ ಇಯರ್ ಕೂಡ ನೀವು ಟ್ಯಾಕ್ಸ್ ಪೇ ಮಾಡಿದ್ರಿ ಅಂಡ್ ಎಕ್ಸಾಂಪಲ್ ಯಾವುದು, ಗ್ರೌಂಡ್ ಫ್ಲೋರ್ ಒಂದು ಮನೆ. ಸೊ ಇವಾಗ ಅದು 10 ಡಿಜಿಟ್ ಏನ್ ಅಪ್ಲಿಕೇಶನ್ ನಂಬರ್ ಇದೆಯಲ್ಲ ಅದು ಇಲ್ಲಿ ನಾನು ಎಂಟರ್ ಮಾಡ್ತೀನಿ ಅಂಡ್ ಇದೇನು ಟ್ಯಾಕ್ಸ್ ರಿಸಿಪ್ಟ್ ಇರುತ್ತಲ್ಲ ಅದ್ರ ಮೇಲೆ ಓನರ್ ನೇಮ್ ಇರುತ್ತೆ. ಸೊ ಈಗ ಉದಾಹರಣೆಗೆ ವಿಷ್ಣು ಮುರ್ಕಿ ಅಂತ ಇದೆ ನೋಡಿ. ಸೊ ನಾನೇನ್ ಮಾಡ್ಬೇಕು, ಇಲ್ಲಿ VIS ಅಂದ್ರೆ ಸ್ಟಾರ್ಟಿಂಗ್ 3 ಲೆಟರ್ ಮಾತ್ರ ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿ ಇಲ್ಲಿ ರಿಟ್ರೀವ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಬರುತ್ತೆ, ಓನರ್ ನೇಮ್ ಬರುತ್ತೆ, ವಾರ್ಡ್ ಯಾವ್ದಿದೆ ಅಂತ ಬರುತ್ತೆ, ಈ ರೀತಿ ಒಂದು ಕನ್ಫರ್ಮೇಶನ್ ಅಂತ ಕೇಳುತ್ತೆ. ಸೊ ಎಸ್ ಕನ್ಫರ್ಮ್ ಇದೆ. ಸೊ ಇದ್ರ ಮೇಲೆ ನಾನು ಕನ್ಫರ್ಮ್ ಮಾಡ್ತೀನಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ಅನ್ನ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನಿಮ್ಗೆ ನಿಮ್ದು ಅಪ್ಲಿಕೇಶನ್ ನಂಬರ್ ತೋರಿಸುತ್ತೆ, ಓನರ್ ನೇಮ್, ಮೊಬೈಲ್ ನಂಬರ್ ಅಂಡ್ ಪೇಯಿಂಗ್ ಇಯರ್ ಅಂದ್ರೆ ಯಾವ್ದು ವರ್ಷಿಗೆ ನೀವು ಪೇ ಮಾಡ್ತಾ ಇದ್ದೀರಿ ಅದು ಕೂಡ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಚೆಕ್ ಮಾರ್ಕ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಯಾಪ್ಚಾ ಕೋಡ್ ಇರುತ್ತೆ, ಕ್ಯಾಪ್ಚಾ ಕೋಡ್ ಫಿಲ್ ಮಾಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು OTP ಹೋಗುತ್ತೆ, ನಿಮ್ದು ಇಮೇಲ್ ID ಮತ್ತೆ ಯಾವ್ದು ಮೊಬೈಲ್ ನಂಬರ್ ಇದೆಯಲ್ಲ ಅದಕ್ಕೆ. ಸೊ ಅದು ಮೊಬೈಲಿಗೆ ಒಂದು OTP ಬರುತ್ತೆ ಅಲ್ಲ, ಅದು OTP ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಫಾರ್ಮ್ 5 ಅನ್ನ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸೆಲ್ಫ್ ಅಸೆಸ್ಮೆಂಟ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಫಾರ್ಮ್ ಆರ್ ರಿಟರ್ನ್. ಸೊ ಇದು ಒಂದು ಆಟೋಮೆಟಿಕ್ಲಿ ಒಂದು ಫಾರ್ಮ್ 5 ಅನ್ನ ಓಪನ್ ಆಗುತ್ತೆ. ಬಿಕಾಸ್ ನಾನೇನ್ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಲಾಸ್ಟ್ ಇಯರ್ ಆಲ್ರೆಡಿ ಪೇಡ್ ಇದೆ. ಸೊ ಎಲ್ಲಾ ಡೀಟೇಲ್ಸ್ ಆಲ್ರೆಡಿ ಫಿಲ್ಡ್ ಇದೆ, ನಮ್ದು ಅಪ್ಲಿಕೇಶನ್ ನಂಬರು, ಯಾವ ವರ್ಷಿಗೆ ನಾವು ಈಗ ತುಂಬ್ತಾ ಇದೀವಿ, ಸರ್ವೆ ನಂಬರ್ ಏನಿದೆ, ಹೊಸ ಅಪ್ಲಿಕೇಶನ್ ನಂಬರು, ಸೈಟ್ ಪ್ರಾಪರ್ಟಿ ನಂಬರ್ ಏನಿದೆ, ಸ್ಟ್ರೀಟ್ ನೇಮು ಎಲ್ಲಾ ಕೂಡ, ವಾರ್ಡ್ ನೇಮು ಎಲ್ಲಾ ಕೂಡ ಆಲ್ರೆಡಿ ಫೀಲ್ಡ್ ಬರುತ್ತೆ. ಸೊ ನಾನು ಕೆಳಗಡೆ ಬರ್ತೀನಿ. ಸೊ ನೆಕ್ಸ್ಟ್ 5th ಏನಿದೆ, ನಮ್ದು ಮೊಬೈಲ್ ನಂಬರು, ಇಮೇಲ್ ID, ಡೋರ್ ನಂಬರು, ಲೊಕ್ಯಾಲಿಟಿ, ಅಗೇನ್ ಇದು ಕೂಡ ಆಲ್ರೆಡಿ ಫೀಲ್ಡ್ ಇದೆ. ಸೊ ನಾನು ಏನು ಚೇಂಜ್ ಮಾಡಂಗಿಲ್ಲ. ಅಗೇನ್ ಕೆಳಗಡೆ ಬರ್ತೀನಿ. ಇಲ್ಲಿ ಯೂಸೇಜ್ ಅಂದ್ರೆ ರೆಸಿಡೆನ್ಷಿಯಲ್ ಇದೆಯಾ, ನಾನ್ ರೆಸಿಡೆನ್ಷಿಯಲ್ ಇದೆಯಾ ಅಥವಾ ಎರಡು ಇದೆಯಾ, ಈ ರೀತಿ ಎಲ್ಲ ಸೆಲೆಕ್ಟ್ ಮಾಡೋದು ಒಂದು ಆಪ್ಷನ್ ಇರುತ್ತೆ. ಅಗೇನ್ ಇಲ್ಲಿ ಕೂಡ ನಾನು ಏನ್ ಚೇಂಜ್ ಮಾಡಂಗಿಲ್ಲ, ಎಲ್ಲ ಆಲ್ರೆಡಿ ಲಾಸ್ಟ್ ಇಯರ್ ಪ್ರಕಾರ ಇರ್ಲಿ ಅಂತ ನಾನು ಬಿಟ್ಬಿಡ್ತೀನಿ. ಸೊ ಕೆಳಗಡೆ ಬರ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನೇಚರ್ ಆಫ್ ಪ್ರಾಪರ್ಟಿ ಏನಂತ ಕೇಳುತ್ತೆ ಅಂಡ್ ಎಲ್ಲ ಆಲ್ರೆಡಿ ಇಲ್ಲಿ ಸೆಲೆಕ್ಟೆಡ್ ಇರುತ್ತೆ, ಫೀಲ್ಡ್ ಇರುತ್ತೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳ್ಬೇಕು ಅಂತಂದ್ರೆ, ಎಷ್ಟು ಏರಿಯಾ ಇದೆ ನೋಡಿ, ನಾನು ಕನ್ಸಿಡರ್ ಮಾಡೋದು ಉದಾಹರಣೆ 1100 ಸ್ಕ್ವೇರ್ ಫೀಟ್ ಒಂದು ಸೈಟ್ ಏರಿಯಾ ಇದೆ ಅಂಡ್ ಅದರಲ್ಲಿ ಮನೆ ಎಷ್ಟು ಬಿಲ್ಟ್ ಅಪ್ ಇದೆ, ಇಲ್ಲಿ ನೋಡಿ 900 ಸ್ಕ್ವೇರ್ ಫೀಟ್ ಅಂತ. ಸೊ ಇದೊಂದು ಉದಾಹರಣೆ, ಇಲ್ಲಿಂದ ನಿಮಗೆ ಒಂದು
ರೆಫರೆನ್ಸ್ ನೋಡ್ಬೋದು, ಅಂದ್ರೆ ನಿಮ್ದು ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು ಆಗ್ಬೋದು ಅಂತ. ಸೊ ಕೆಳಗಡೆ ಡೀಟೇಲ್ಸ್ ಆಫ್ ಪ್ರಾಪರ್ಟಿ, ಇದು ತುಂಬಾ ಇಂಪಾರ್ಟೆಂಟ್. ಏನಂತಂದ್ರೆ ಇದು ಒಂದೇ ಫ್ಲೋರ್ ಅಂತ ಹೇಳಿದೆ ನಾನು ಆಲ್ರೆಡಿ. ಸೊ ನೆಕ್ಸ್ಟ್ GPS ಲೊಕೇಶನ್ ಅಥವಾ ಜಿಯೋ ಕೋಆರ್ಡಿನೇಟ್ಸ್ ಕೂಡ ನಾವಿಲ್ಲಿ ಆಡ್ ಮಾಡಬೇಕು ಅಂತ ಇಲ್ಲಿ ಒಂದು ಕಂಪಲ್ಸರಿ ಆಗಿ ಬರ್ತಾ ಇದೆ. ಸೊ ಇಲ್ಲಿ ನೋಡಿ, ಜಿಯೋ ಕೋಆರ್ಡಿನೇಟ್ಸ್ ಅಂದ್ರೆ ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್ ಇಲ್ಲಿ ನಾನು ಎಂಟರ್ ಮಾಡಬೇಕಾಗುತ್ತೆ. ಸೊ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಎಂಟರ್ ಮಾಡಬೇಕು ಅಂತಂದ್ರೆ ನಮ್ದೇನ್ ಪ್ರಾಪರ್ಟಿ ಏನ್ ಮನೆ ಇದೆಯಲ್ಲ, ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಹೌ ಟು ನೋ ಯುವರ್ ಪ್ರಾಪರ್ಟಿ GPS ಅಂತ. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಯೂಟ್ಯೂಬ್ ಚಾನಲ್ ಇದೆ BBMP ದವ್ರದೇ. ಸೊ ಅದ್ರ ಮೇಲೆ ಅವರು ವಿಡಿಯೋ ಹಾಕಿದ್ರು ಯಾವ ರೀತಿ ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್ ನಾವು ತೆಕ್ಕೋಬೇಕು ಅಂತ. ಸೊ ನಾನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಬೇಕಂತಂದ್ರೆ ಇದು ಕೂಡ ನೀವು ವಿಡಿಯೋ ನೋಡ್ಬೋದು. ಸೊ ನಾನು ನೋಡಿ, ಸಿಂಪಲ್ ನಿಮ್ದು ಮೊಬೈಲ್ ಅನ್ನ ಏನು ಗೂಗಲ್ ಮ್ಯಾಪ್ ಇದೆಯಲ್ಲ ಅದನ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿ ನಿಮ್ದು ಬೆಂಗಳೂರಿನಲ್ಲಿ ಏನು ಆಸ್ತಿ ಇದೆಯಲ್ಲ ಅದನ್ನ ಈ ರೀತಿ ಸರ್ಚ್ ಮಾಡಬೇಕು. ಸೊ ಯಾವ್ದು ಆಸ್ತಿ ಇದೆಯಲ್ಲ, ನಿಮ್ದು ಯಾವ್ದು ಪ್ರಾಪರ್ಟಿ ಇದೆಯಲ್ಲ, ಈ ರೀತಿ ನಾವು ಕರೆಕ್ಟ್ ಆಗಿ ಅದನ್ನ ಸರ್ಚ್ ಮಾಡಬೇಕು. ಆಮೇಲೆ ಯಾವುದೇ ಒಂದು ಪ್ರಾಪರ್ಟಿ ಇದೆ ಅಂತ ಅನ್ಕೊಂಬರಿ. ಸೊ ಅದ್ರ ಮೇಲೆ ಜಸ್ಟ್ ನಾನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಡೀಟೇಲ್ಸ್ ತೋರಿಸುತ್ತೆ. ಸೊ ಇಲ್ಲಿದೆ ನೋಡಿ, ನಾನು ಯೆಲ್ಲೋ ಕಲರ್ ಮತ್ತೆ ಬ್ಲೂ ಕಲರ್ ನಲ್ಲಿ XX ಅಂತ ತೋರಿಸ್ತಿದ್ದಲ್ಲ, ಸೊ ಅದು GPS ಕೋಆರ್ಡಿನೇಟ್ ಆಕ್ಚುಲಿ. ಸೊ ಅದನ್ನ ನಾನು ನೋಟ್ ಮಾಡ್ಕೋಬಹುದು. ಅಂಡ್ ನಾನು ಎಲ್ಲಿ ಫಿಲ್ ಮಾಡಬೇಕು, ಇಲ್ಲಿದೆ ನೋಡಿ, GPS ಲೊಕೇಶನ್ ಅಥವಾ ಕೋಆರ್ಡಿನೇಟ್ಸ್, ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್. ಸೊ ಅವ್ರು ಏನ್ ಹೇಳಿದಾರೆ ನೋಡಿ, ವ್ಯಾಲ್ಯೂ ಸ್ಟಾರ್ಟಿಂಗ್ ವಿತ್ 12 and 13 ಅಂದ್ರೆ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಇದೇನ್ ಲ್ಯಾಟಿಟ್ಯೂಡ್ ಇಲ್ಲ 12 ಪಾಯಿಂಟ್ ಅಂತ ಸ್ಟಾರ್ಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಮೇಲಿಂದ ಏನ್ 6 ಡಿಜಿಟ್ ಇದೆಯಲ್ಲ ಡೆಸಿಮೆಲ್, ಅದು ಕೂಡ ಎಂಟರ್ ಮಾಡಬೇಕು. ಅಂಡ್ ಇಲ್ಲಿ ಲಾಂಗಿಟ್ಯೂಡ್ 77 ಪಾಯಿಂಟ್ ಲಿಂದ ಅದು ಸ್ಟಾರ್ಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ 6 ಡಿಜಿಟ್ ಅಂಡ್ ಡೆಸಿಮೆಲ್ ಇದೆಯಲ್ಲ ಅದು ಎಂಟರ್ ಮಾಡಬೇಕು. ಸೊ ಈ ರೀತಿ ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್ ನಾನು ಎಂಟರ್ ಮಾಡ್ತೀನಿ. ಓಕೆ, ಎಂಟರ್ ಮಾಡೀನಿ ಅಂತ ಅನ್ಕೋತೀನಿ ನಾನು. ನೆಕ್ಸ್ಟ್ ಈ ರೀತಿ ನಾನು ಎಂಟರ್ ಮಾಡಿದೆ. ಸೊ ಕೆಳಗಡೆ ಬರ್ತೀನಿ. ಈಗ ಇದೇನ್ ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್ ಏನ್ ಎಂಟರ್ ಮಾಡಿದೆಯಲ್ಲ, ಯಾಕೆ ಇದು ಎಂಟರ್ ಮಾಡಬೇಕು ಅಂತಂದ್ರೆ ಇಲ್ಲಿ ಒಂದು 3 ಪಾಯಿಂಟ್ಸ್ ಅವರು ಹೇಳಿದ್ದಾರೆ. ಯುವರ್ ಪ್ರಾಪರ್ಟಿ ಗೆಟ್ಸ್ ಭೂ ಆಧಾರ್ ID, ಒಂದು ID ಅನ್ನ ಒಂದು ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ BBMP ವಿಲ್ ನಾಟ್ ಅಲೌ ಎನಿ ಒನ್ ಎಲ್ಸ್ ಟು ಕ್ರಿಯೇಟ್ ಪ್ರಾಪರ್ಟಿ ಖಾತಾ ಆನ್ ದ ಸೇಮ್ ಸ್ಪಾಟ್. ಆ ಸ್ಪಾಟ್ ಮೇಲೆ ಮತ್ತೆ ಯಾರಿಗೂ ಅವರು ಅಲೌ ಮಾಡಂಗಿಲ್ಲ ಡಿಜಿಟಲ್ ಖಾತಾ ಅಥವಾ ಈ ಖಾತಾ ಪ್ರಿಪೇರ್ ಮಾಡ್ಲಿಕ್ಕೆ. ಸೊ ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದರಿಂದ ಏನಾಗುತ್ತೆ, ಯುವರ್ ಪ್ರಾಪರ್ಟಿ ರೈಟ್ಸ್ ಆರ್ ಬೆಟರ್ ಪ್ರೊಟೆಕ್ಟೆಡ್. ಸೊ ನಿಮ್ದು ಆಸ್ತಿ ಇದು ಒಂದು ಪ್ರೊಟೆಕ್ಷನ್ ಆಗುತ್ತೆ ಅಂತ ಈ ರೀತಿ ಒಂದು 3 ಪಾಯಿಂಟ್ ಅವರು ಹೇಳಿದ್ದಾರೆ. ಸೊ ಈಗ ಕೆಳಗಡೆ ಬರ್ತೀನಿ. ಇಲ್ಲಿ ಯೂಸೇಜ್ ಡೀಟೇಲ್ಸ್ ಅಂತ ಇಲ್ಲಿದೆ. ಅದೇ ನಂದು ಏನ್ ಛತ್ ಇದೆಯಲ್ಲ, ಫ್ಲೋರ್ ರೂಫ್ ಇದೆಯಲ್ಲ, ಅದು RCC ಮದ್ರಾಸ್. ಇಲ್ಲಿ ಆಲ್ರೆಡಿ ಇದು ಲಾಸ್ಟ್ ಇಯರ್ ನಲ್ಲಿ ಏನಿದೆಯಲ್ಲ ಅದೇ ಇಲ್ಲಿ ಫಿಲ್ ಆಗಿದೆ. ಸೊ ನಾನು ಏನು ಚೇಂಜ್ ಮಾಡ್ತಾ ಇಲ್ಲ. ನಿಮ್ ಪ್ರಕಾರ ನಿಮ್ ಏನಾದ್ರೂ ಚೇಂಜಸ್ ಇದ್ರೆ ನೀವು ಕೂಡ ಮಾಡ್ಬೋದು. ಸೊ ನಾನು ಸದ್ಯಕ್ಕೆ ಕೆಳಗಡೆ ಬರ್ತೀನಿ. ಸೊ ಕೆಳಗಡೆ ನೋಡಿ, ಇಲ್ಲಿ ಅಗೇನ್ ಏನಾದ್ರೂ ಟೆಲಿಕಮ್ಯುನಿಕೇಶನ್ ಟವರ್ ಇದೆಯಾ ನಿಮ್ದು ಬಿಲ್ಡಿಂಗ್ ಮೇಲೆ, ಸೊ ಇರತ್ತಾ ಹೋರ್ಡಿಂಗ್ ಇದೆಯಾ, ಈ ರೀತಿ ಎಲ್ಲ ಡಿಫ್ರೆಂಟ್ ಇರುತ್ತೆ ಅಲ್ಲ. ಸೊ ನೆಕ್ಸ್ಟ್ ಪಾರ್ಕಿಂಗ್ ರಿಲೇಟೆಡ್ ಏನಾದ್ರು ಡೀಟೇಲ್ಸ್. ಸೊ ಇದು ಗ್ರೌಂಡ್ ಫ್ಲೋರ್ ಇದೆ, ಸೊ ಏನು ಪಾರ್ಕಿಂಗ್ ಇಲ್ಲ. ಅಂದ್ರೆ ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇದ್ರೆ ಅವಾಗ ಅದು ಪಾರ್ಕಿಂಗ್ ರಿಲೇಟೆಡ್ ಒಂದು ಪಾಯಿಂಟ್ ಅನ್ನ ಬರುತ್ತೆ. ಸದ್ಯಕ್ಕೆ ಏನು ಚೇಂಜಸ್ ಮಾಡ್ತಾ ಇಲ್ಲ. ಸೊ ನೀವು ನೋಡ್ಬೋದು ಲಾಸ್ಟ್ ಇಯರ್ ಏನಿದೆಲ್ಲ ಡೀಟೇಲ್ಸ್ ಅದೇ ರೀತಿ ನಾನು ಏನು ಚೇಂಜಸ್ ಮಾಡಿಲ್ಲ. ಜಸ್ಟ್ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂದ್ರೆ ಜಿಯೋ ಕೋಆರ್ಡಿನೇಟ್ಸ್ ಮಾತ್ರ ನಾನು ಎಂಟರ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಟು ನೆಕ್ಸ್ಟ್ ಸ್ಟೆಪ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಡೀಟೇಲ್ ಆಗಿ ಫಾರ್ಮ್ 5 ನಂದು ಕಾಂಪಿಟೇಷನ್ ಆಫ್ ಟೋಟಲ್ ಟ್ಯಾಕ್ಸ್ ಪೇಬಲ್. ಸೊ ಅಂದ್ರೆ ಯಾವ ರೀತಿ ಇದು ಕ್ಯಾಲ್ಕುಲೇಟ್ ಆಗಿಬಿಟ್ಟು ಬಂದಿದೆಯಲ್ಲ ಎಲ್ಲಾ ರೀತಿ ಇಲ್ಲಿ ತೋರಿಸುತ್ತೆ ಎಷ್ಟಿಷ್ಟು ಕಾಸ್ಟ್ ಇದೆ ಅಂತ. ಮತ್ತೆ ಕೆಳಗಡೆ ಬರ್ತೀನಿ. ಇಲ್ಲಿ ನೋಡಿ ಏನ್ ಬರ್ತಿದೆ ಇಲ್ಲಿ. ಸೊ ಅಗೇನ್ ಅದೊಂದು ರಿಬೇಟ್ ಅಂತ ಹೇಳ್ದಲ್ಲ, 5% ಕೊಡ್ತಾ ಇದ್ದೀರಾ ಅಂತ. 30th ಏಪ್ರಿಲ್ ಒಳಗಡೆ ನಾನು ಪೇ ಮಾಡಿದ್ರೆ 5% ಕಡಿಮೆ ಆಗುತ್ತೆ. ಸೊ ಇಲ್ಲಿ ಅದು ತೋರಿಸ್ತಿತ್ತು ನೋಡಿ, ಎಲ್ಲಿದೆ ಅದು, ಇಲ್ಲಿದೆ ನೋಡಿ, ರಿಬೇಟ್ ಅಟ್ 5% ಇಫ್ ಅಪ್ಲಿಕೇಬಲ್. ಸೊ ಇಲ್ಲಿ 132 rupees ಕಡಿಮೆ ಆಗಿದೆ ಆಲ್ರೆಡಿ. ಸೊ 2639 rupees 0.95. ಸೊ ಇದ್ರದ್ದು ನೀವು 5% ಕ್ಯಾಲ್ಕುಲೇಟ್ ಮಾಡಿದ್ರೆ 132 rupees ಬರ್ತಾ ಇದೆ. ಸೊ ಅದು ಮೈನಸ್ ಆಗಿದೆ. ಅಂಡ್ ನೆಟ್ ಪ್ರಾಪರ್ಟಿ ಟ್ಯಾಕ್ಸ್ ವಿತ್ ರಿಬೇಟ್ 2507.95 rupees ಅಂತ ಬರ್ತದೆ. ಮತ್ ಕೆಳಗಡೆ ಏನಾದ್ರೂ ಪೆನಲ್ಟಿ ಇದ್ರೆ ಅದು ಕೂಡ ಆಡ್ ಆಗುತ್ತೆ, ಅಥವಾ ನೀವು ಲಾಸ್ಟ್ ಇಯರ್ ಪೇ ಮಾಡಿಲ್ಲ ಅದು ಕೂಡ ಆಡ್ ಆಗುತ್ತೆ, ಅಥವಾ ಇಂಟ್ರೆಸ್ಟ್ 15% ಪರ್ ಆನಮ್ ಅಂದ್ರೆ ನೀವು 1 ವರ್ಷ ಪೂರ್ತಿ ಕಟ್ಟಿಲ್ಲ ಅಂತಂದ್ರೆ 15% ಅವ್ರು ಮತ್ತೆ ಪೆನಲ್ಟಿ ಕೂಡ ಹಾಕ್ಬೋದು. ಮತ್ತೇನೋ ಇಲ್ಲಿ SWM ಸೆಸ್ ಫಾರ್ 12 months 120 rupees ಅಂತ ಕೇಳ್ತಾ ಇದ್ದಾರೆ. ಸೊ ಮತ್ತೆ ಕೆಳಗಡೆ ಬರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪೆನಲ್ಟಿ ಅಂದ್ರೆ 15% ಪರ್ ಆನಮ್ ಇಫ್ ಪೇಡ್ ಆಫ್ಟರ್ ಡ್ಯೂ ಡೇಟ್, ಅದು ಕೂಡ ಇಲ್ಲಿ ಆಪ್ಷನ್ ಇದೆ. ಸಾರಿ, ಅದು ಕೂಡ ಆಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ಬರ್ತಾ ಇದೆ, ಮತ್ತೆ ಒಂದು 120 rupees 60. ಸೊ ಇದು ಆಟೋಮೆಟಿಕ್ಲಿ ತಾನಾಗೆ ಬಂದಿದೆ. ಸೊ ಫೈನಲಿ ಏನಾದ್ರೂ ಲಾಸ್ಟ್ ಇಯರ್ ಇದ್ರೆ ಅದು ಕೂಡ ಬರುತ್ತೆ. ಬಟ್ ನಾನು ಏನ್ ಅಸ್ಯೂಮ್ ಮಾಡಿದೀನಿ, ಲಾಸ್ಟ್ ಇಯರ್ ಇಲ್ಲಿ ಪೇ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಮತ್ತೆ ಯಾವ್ದು ಪಾಯಿಂಟ್ ಅಂತಂದ್ರೆ ಲಾಸ್ಟ್ 3228 rupees ಬಂದಿದೆ.
ಸೊ ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ನೀವು ಫುಲ್ ಪೇಮೆಂಟ್ ಮಾಡಬೇಕಾ, ಫಸ್ಟ್ ಹಾಫ್, ಸೆಕೆಂಡ್ ಹಾಫ್, ಈ ರೀತಿ ನೀವು ಮೋಸ್ಟ್ಲಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಕೂಡ ಕಟ್ಟಬಹುದು ಅಂತ ಅನ್ಕೋತೀನಿ. ಬಟ್ ನಾನು ಸದ್ಯಕ್ಕೆ ಫುಲ್ ಅಂತಾನೆ ಇಟ್ಕೋತೀನಿ. ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ 2 ಆಪ್ಷನ್ ಇದೆ, ಚಾಲನ್ ಪೇಮೆಂಟ್, ಆನ್ಲೈನ್ ಪೇಮೆಂಟ್. ಸೊ ನಾನು ಆನ್ಲೈನ್ ಪೇಮೆಂಟೇ ಮಾಡ್ತೀನಿ, ಈಸಿ ಇರುತ್ತೆ. ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ತೋರಿಸುತ್ತೆ ನೋಡಿ, ಆರ್ ಯು ಶ್ಯೂರ್ ಆಲ್ ದ ಅಬೌವ್ ಎಂಟ್ರೀಸ್ ಆರ್ ಕರೆಕ್ಟ್ ಅಂಡ್ ಯು ವಿಲ್ ಬಿ ರಿಡೈರೆಕ್ಟೆಡ್ ಟು ಆನ್ಲೈನ್ ಪೇಮೆಂಟ್ ಗೇಟ್ವೇ. ಸೊ ಎಲ್ಲ ಕರೆಕ್ಟ್ ಇದೆ ಅಂತ ಅನ್ಕೋತೀನಿ. ಅಂಡ್ BBMP is not responsible for any double or excess payments. ಓಕೆ, ನೋ ಪ್ರಾಬ್ಲಮ್. ಸೊ ಓಕೆ ಅಂತ ಇರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆನ್ಲೈನ್ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಅಪ್ಲಿಕೇಶನ್ ನಂಬರ್, ಓನರ್ ನೇಮ್, ಮೊಬೈಲ್ ನಂಬರ್, BBMP ಟ್ರಾನ್ಸಾಕ್ಷನ್ ನಂಬರ್, ಯಾವ್ದು ವರ್ಷಕ್ಕೆ ನೀವು ಕಟ್ತಾ ಇದ್ದೀರಾ, 25, 26, ಅಂಡ್ ಟೋಟಲ್ ಅಮೌಂಟ್ ಎಷ್ಟು ಪೇ ಮಾಡಬೇಕು. ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಒಂದು HDFC ಬ್ಯಾಂಕ್, ಒಂದು ಕೆನರಾ ಬ್ಯಾಂಕ್ ಪೇ ಯು ಬಿಸ್ ಅಂತ, ಇನ್ನೊಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನಾನೇನ್ ಮಾಡ್ತೀನಿ, HDFC ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಪೇ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಕೆಳಗಡೆನೆ ಈ ರೀತಿ ಇರುತ್ತೆ, ಯಾವ್ಯಾವ ಚಾರ್ಜಸ್ ಯಾವ ರೀತಿ, ನೀವು ಡೆಬಿಟ್ ಕಾರ್ಡ್ ಲಿಂದ ಪೇ ಮಾಡ್ತಾ ಇದ್ದೀರಿ, ಕ್ರೆಡಿಟ್ ಕಾರ್ಡ್ ಲಿಂದ ಪೇ ಮಾಡ್ತಾ ಇದ್ದೀರಿ, ನೆಟ್ ಬ್ಯಾಂಕಿಂಗ್ ಲಿಂದ ಪೇ ಮಾಡಿದ್ರಿ, ಏನೇನ್ ಚಾರ್ಜಸ್ ಆಗುತ್ತೆ. ಸೊ ತುಂಬಾ ಈಸಿ ಯಾವುದು ಅಂತಂದ್ರೆ ಇಲ್ಲಿ ನೋಡಿ, UPI ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಸೊ UPI ದಿಂದ ನಾನು ಪೇ ಮಾಡಿದ್ರೆ ₹1 ಎಕ್ಸ್ಟ್ರಾ ಚಾರ್ಜ್ ಆಗಂಗಿಲ್ಲ. ಸೊ ನಾನು ಕೂಡ UPI ನೇ ಸೆಲೆಕ್ಟ್ ಮಾಡ್ಕೋತೀನಿ ಮುಂದ್ಗಡೆ. ಸದ್ಯಕ್ಕೆ ಪೇ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಪೇ ನೌ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಎರರ್ ಬಂದ್ಬಿಟ್ಟು, ಸೊ ಇದು ಕೂಡ ನೀವು ಫೇಸ್ ಮಾಡಬಹುದು. ಸೊ ಈ ರೀತಿ ಬಂದ್ರೆ ಅವಾಗ ಏನ್ ಮಾಡ್ಬೇಕು, ಸೊ ನೋಡಿ ಮತ್ತೆ ನಾವು ಲಾಗಿನ್ ಮಾಡ್ಬೇಕಾಗುತ್ತೆ. 10 ಡಿಜಿಟ್ ಅಪ್ಲಿಕೇಶನ್ ನಂಬರ್, ನೇಮ್ ಹಾಕ್ಬಿಟ್ಟು ರಿಟ್ರೀವ್ ಮಾಡಬೇಕು. ಈ ರೀತಿ ಬರುತ್ತೆ. ಅಪ್ಲಿಕೇಶನ್ ಏನಿದೆಯಲ್ಲ ನಿಮ್ದು ಆಲ್ರೆಡಿ ಪೇಮೆಂಟ್ ನಲ್ಲಿ ಇದೆ. ಪೇಮೆಂಟ್ ಇನ್ ಟ್ರಾನ್ಸಿಷನ್ ಅಂತ ತೋರಿಸುತ್ತೆ 25, 26 ಗೆ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಪೇಮೆಂಟ್ ಸ್ಟೇಟಸ್ ಅಂತ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ನಮ್ದು ಅಪ್ಲಿಕೇಶನ್ ನಂಬರ್ ಇಲ್ಲಿ ನಾವು ಎಂಟರ್ ಮಾಡಿ ರಿಟ್ರೀವ್ ಮಾಡಬೇಕು. ರಿಟ್ರೀವ್ ಮಾಡಿದ ತಕ್ಷಣ ಒಂದು ಟೇಬಲ್ ತೋರಿಸುತ್ತೆ ಪೂರ್ತಿಯಾಗಿ, ಬೇರೆ ಪ್ರಾಪರ್ಟೀಸ್ ಕೂಡ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಏನ್ ತೋರಿಸ್ತಾ ಇದೆ ಅಂತಂದ್ರೆ, ಇಲ್ಲಿ ನೋಡಿ, ಪ್ಲೀಸ್ ರೀಟ್ರೈ ಆಫ್ಟರ್ 126. ಸೊ ಇಲ್ಲಿ ಬೇಸಿಕಲಿ ಏನ್ ಹೇಳ್ಬೇಕು ಅಂತಂದ್ರೆ, ಒಂದು 30 ಮಿನಿಟ್ಸ್ ನಂತರ ನೀವು ಮತ್ತೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನೇನ್ ಮಾಡಿದೆ, ಮತ್ತೆ 30 ಮಿನಿಟ್ಸ್ ನಂತರ ಈ ರೀತಿ ಚೆಕ್ ಮಾಡಿದಾಗ ರೀಪೇ ಅಂತ ಒಂದು ಆಪ್ಷನ್ ಬಂದ್ಬಿಟ್ಟು, ಸೊ ರೀಪೇ ಮೇಲೆ ನಾನು ಮತ್ತೆ ಕ್ಲಿಕ್ ಮಾಡಿದೆ. ಸೊ ರೀಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಾನು ಇದೇನು ಆನ್ಲೈನ್ ಪೇಮೆಂಟ್ ಡೀಟೇಲ್ಸ್ ಇದೆಯಲ್ಲ ಈ ಪೇಜಿಗೆ ಬಂದ್ಬಿಟ್ಟೆ. ಸೊ ಇಲ್ಲಿ ಮತ್ತೆ ನಾನೇನ್ ಮಾಡಿದೆ, HDFC ಬ್ಯಾಂಕ್ ಸೆಲೆಕ್ಟ್ ಮಾಡಿದೆ, ಪೇ ನೌ ಮೇಲೆ ಕ್ಲಿಕ್ ಮಾಡಿದೆ. ಸೊ ಮತ್ತೆ ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಎರರ್ ಬಂತು. ಓಕೆ, ಅಗೇನ್ ನಾನು ಅನ್ಕೊಂಡೆ, ಸೊ ಮೋಸ್ಟ್ಲಿ ಇದು HDFC ಬ್ಯಾಂಕ್ ಲಿಂದಾನೇ ಇದು ಪ್ರಾಬ್ಲಮ್ ಇದೆ ಅಂತ ನಾನು ಅಸ್ಯೂಮ್ ಮಾಡಿದೆ. ಸೊ ಮತ್ತೆ ನಾನು ಸ್ಟೇಟಸ್ ಚೆಕ್ ಮಾಡಿದಾಗ ಮತ್ತೆ ಅವ್ರು ಏನ್ ಹೇಳಿದ್ರು, ಪ್ಲೀಸ್ ಟ್ರೈ ಆಫ್ಟರ್ 205, ಅಂದ್ರೆ ಮತ್ತೆ ಇಲ್ಲಿ 30 ಮಿನಿಟ್ಸ್ ನಂತರ ನೀವು ಟ್ರೈ ಮಾಡಿ ಅಂತ ಹೇಳಿದ್ರು. ಸೊ ಮತ್ತೆ ನಾನು 30 ಮಿನಿಟ್ಸ್ ನಂತರ ಟ್ರೈ ಮಾಡಿದಾಗ ಇಲ್ಲಿ ಮತ್ತೆ ರೀಪೇ ಆಪ್ಷನ್ ಬಂದಿತ್ತು. ರೀಪೇ ಮೇಲೆ ಮತ್ತೆ ಕ್ಲಿಕ್ ಮಾಡಿದೆ. ಸೊ ಇವಾಗ ನಾನು ಏನ್ ಮಾಡಿದೆ, ಇದೇನ್ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಪವರ್ಡ್ ಬೈ ಪೇ ಯು ಬಿಸ್ ಕೆನರಾ ಬ್ಯಾಂಕ್ ದಿಂದ, ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದೆ. ಸೊ ಆಕ್ಚುಲಿ ಇದು ಸೆಕೆಂಡ್ ಆಪ್ಷನ್ ಅನ್ನ ಚೂಸ್ ಮಾಡಿದ್ರೆ, ಯಾಕಂದ್ರೆ HDFC ಲಿಂದ ಮೋಸ್ಟ್ಲಿ ಏನಾದ್ರೂ ಪ್ರಾಬ್ಲಮ್ ಇರಬಹುದು ಅಂತ ನಾನು ಅನ್ಕೊಂಡೆ. ಸೊ ಇದು ಸೆಕೆಂಡ್ ಆಪ್ಷನ್ ಅನ್ನ ಚೂಸ್ ಮಾಡಿದೆ. ಸೊ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿ ಪೇ ನೌ ಮೇಲೆ ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗಿತ್ತು ಈ ರೀತಿ. ಸೊ ಇಲ್ಲಿ ನೀವು ನೋಡಬಹುದು, BBMP ಗೆ ನಾನು 3228 rupees ಪೇ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿ ಬಹಳಷ್ಟು ಆಪ್ಷನ್ ಇದೆ. UPI ಇಲ್ಲ, ತುಂಬಾ ಈಸಿ ಆಪ್ಷನ್, 200 ಕ್ಯಾಶ್ ಬ್ಯಾಕ್ ಕೂಡ ತೋರಿಸ್ತಾ ಇದೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅಥವಾ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ತುಂಬಾ ಈಸಿ ಆಪ್ಷನ್ ಇದೆ ನೋಡಿ, ಪೇ ಇನ್ಸ್ಟೆಂಟ್ಲಿ ಬೈ QR ಕೋಡ್ ಅಂತ. ಸೊ ನಾನು ಜನರೇಟ್ QR ಅಂತ ಏನು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು QR ಕೋಡ್ ಇಲ್ಲಿ ತೋರಿಸುತ್ತೆ. ಸೊ ಜಸ್ಟ್ ನಾನು ನಂದು ಯಾವುದೇ UPI ಆಪ್ ಇರಬಹುದು, 3228 rupees ನಾನು ಗೂಗಲ್ ಪೇ, ಫೋನ್ ಪೇ, ಅಮೆಜಾನ್ ಪೇ, ಈ ರೀತಿ ಎಲ್ಲ UPI ಆಪ್ಸ್ ಇರ್ತಾವಲ್ಲ ಅದರಲ್ಲಿಂದ ನಾನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿ UPI ಪಿನ್ ಇರುತ್ತೆ, ಪಿನ್ ಅನ್ನ ಎಂಟರ್ ಮಾಡಬೇಕು. ಪಿನ್ ಅನ್ನ ಎಂಟರ್ ಮಾಡಿ ಜಸ್ಟ್ ಫಿನಿಶ್ ಮಾಡಬೇಕು. ಸೊ ಆಟೋಮೆಟಿಕ್ಲಿ ಈ ಪೇಜಿಗೆ ಬರ್ತೀನಿ ನಾನು. ಆನ್ಲೈನ್ ಪೇಮೆಂಟ್ ಸ್ಟೇಟಸ್ ಅಂಡ್ ಇಲ್ಲಿ ಸ್ಟೇಟಸ್ ಕೂಡ ಇಲ್ಲಿ ಸಕ್ಸಸ್ ಅಂತ ಬಂದಿದೆ ನೋಡಿ. ಓಕೆ, ಫೇಲ್ಡ್ ಇದ್ರೆ ಏನಾದರೂ ರೀಸನ್ ಕೂಡ ಬರ್ಬೋದು, ಬಟ್ ಸದ್ಯಕ್ಕೆ ಸ್ಟೇಟಸ್ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಇವಾಗ ರಿಸಿಪ್ಟ್ ಡೌನ್ಲೋಡ್ ಮಾಡ್ಬೇಕಲ್ಲ, ಸೊ ಅದು ಯಾವ ರೀತಿ ಮಾಡಬೇಕು. ಸೊ ಆಕ್ಚುಲಿ ಇಲ್ಲಿ ವೆಬ್ಸೈಟ್ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ, ಡೌನ್ಲೋಡ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಹಳಷ್ಟು ಆಪ್ಷನ್ ಬರುತ್ತೆ, ರಿಸಿಪ್ಟ್ ಪ್ರಿಂಟ್ ಅಂತ ಫಸ್ಟ್ ಆಪ್ಷನ್. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇದೇನು ಫಸ್ಟ್ ಆಪ್ಷನ್ ಇದೆಯಲ್ಲ, ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಬೇಕು. ಅಸೆಸ್ಮೆಂಟ್ ಇಯರ್ 25, 26 ಸೆಲೆಕ್ಟ್ ಮಾಡ್ಕೋತೀನಿ ಅಂಡ್ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡ್ತೀನಿ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ PDF ನಲ್ಲಿ ನಂದು ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟ್ ಏನಿದೆಯಲ್ಲ 2025, 2026 ಲೇಟೆಸ್ಟ್ ಇಯರ್, ಅದು ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಈ ರೀತಿ ನೀವು ಅನ್ಬೋದು ಪ್ರಾಪರ್ಟಿ ಟ್ಯಾಕ್ಸ್ ನಾವು ಕಟ್ಟಬಹುದು ಅಂತ. ಅಂಡ್ ಇಲ್ಲಿ ನಾನು ಸ್ಟೇಟಸ್ ಚೆಕ್ ಮಾಡಿದಾಗ ಇಲ್ಲಿ ರಿಸಿಪ್ಟ್ ಕೂಡ ಜನರೇಟೆಡ್ ಆಗಿದೆ, ಪೇಯುದಿಂದ ನಾನು ಮಾಡಿದ್ದೀನಿ ಅಂತ ಇಲ್ಲಿ ಈ ರೀತಿ ತೋರಿಸ್ತಾ ಇದೆ. ಸೊ ಇದರಿಂದ ನೀವು ಅನ್ಬೋದು ಈ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ದು BBMP ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಬಹುದು.
ಸೊ ನಿಮಗೆ ಏನಾದರೂ ಆನ್ಲೈನ್ ಮುಖಾಂತರ ಸರ್ವಿಸ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ನನಗೆ ಮೆಸೇಜ್ ಮಾಡಿ. ಅಂಡ್ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮಾಡಿ. ಅಂಡ್ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.